ಪೊಲೀಸ್ ಠಾಣೆಯೇ ದೇವಾಲಯ, ಪೊಲೀಸರೇ ಪುರೋಹಿತರು, ಮಂಗಳಮುಖಿಯಿಂದ ಆಶೀರ್ವಾದ. ಹೀಗೆ ಪೊಲೀಸರೇ ಪುರೋಹಿತರಾಗಿ ಮುಂದೆ ನಿಂತು ಶಾಸ್ತ್ರೋಕ್ತವಾಗಿ ಪ್ರೇಮಿಗಳ ಮದುವೆಯನ್ನ ಮಾಡಿಸಿರುವಂತಹ ಅಪರೂಪದ ಘಟನೆ ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ನಡೆದಿದೆ. ಅಷ್ಟಕ್ಕೂ ಈ ಮದುವೆ ಠಾಣೆಯಲ್ಲಿ ಯಾಕೆ ನಡೀತು ಅನ್ನೋದರ ಸ್ಟೋರಿ ಇಲ್ಲಿದೆ. ಪೊಲೀಸ್ ಠಾಣೆ ಎದುರೇ ಪ್ರೇಮಿಗಳಿಗೆ ಮದುವೆ. 6 ವರ್ಷದ ಪ್ರೀತಿ. ಕಾರ್ತಿಕ್ ಕೈ ಹಿಡಿದ ಅಂಕಿತಾ. ಪೊಲೀಸರಿಂದಲೇ ಪೌರೋಹಿತ್ಯ. ಸಿಂಪಲ್ ಮ್ಯಾರೇಜ್. ಹೌದು, ಹೀಗೆ ಪೊಲೀಸ್ ಠಾಣೆ ಎದುರೇ ಸಿಂಪಲ್ ಆದ್ರೂ ಶಾಸ್ತ್ರೋಕ್ತವಾಗಿ ಪ್ರೇಮಿಗಳ ವಿವಾಹ ನೆರವೇರಿಸಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ. ಹೌದು, ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆ ನಿವಾಸಿ ಅಂಕಿತಾ ಹಾಗೂ ಇದೇ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್ 6 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರಂತೆ. ಆದ್ರೆ ಮನೆಯವರಿಗೆ ಪ್ರೀತಿ ಪ್ರೇಮದ ವಿಚಾರ ತಿಳಿಸಿ ಆದಷ್ಟು ಬೇಗ ಮದುವೆಯಾಗೋಣ ಅಂದ್ರೆ ಕಾರ್ತಿಕ್ ಅದ್ಯಾಕೋ ಇನ್ನು 2 ವರ್ಷ ಅಂತ ಕಾಲ ಕಳೆತಿದ್ದಂತೆ. ಕಾರ್ತಿಕ್ ನಡೆ ಮೇಲೆ ಅನುಮಾನಗೊಂಡ ಅಂಕಿತಾ ಮನೆಯವರಿಗೆ ವಿಚಾರ ತಿಳಿಸಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ಲು. ಮಹಿಳಾ ಪಿಎಸ್ಐ ಪದ್ಮಾವತಿ ಹಾಗೂ ಪಿಎಸ್ಐ ವೇಣುಗೋಪಾಲ್ ಎರಡೂ ಕಡೆಯ ಮನೆಯವರನ್ನ ಕರೆಸಿ ಮಾತನಾಡಿದ್ದಾರೆ. 3 ದಿನ ರಾಜಿ ಪಂಚಾಯಿತಿ ಮಾಡಿ ಕೊನೆಗೆ ಪೊಲೀಸ್ ಠಾಣೆ ಆವರಣದಲ್ಲೇ ಸರಳವಾಗಿ ಇಬ್ಬರಿಗೂ ಮದುವೆ ಮಾಡಿಸಿದ್ದಾರೆ. ಟೈಮ್ ಬೇಕು 2 ವರ್ಷ ಅಂತ ಹೇಳಿದ್ದ. ನಾನು ಆಗಲ್ಲ, ಇವಾಗ ಆಗಬೇಕು ಅಂತ ಹೇಳಿ ಬಂದಿದ್ದೆ. ಇವಾಗ ಎಲ್ಲರೂ ಒಪ್ಕೊಂಡು ಅವನು ಒಪ್ಕೊಂಡು ಅವನ ಇಷ್ಟ ಪ್ರಕಾರ ನಮ್ಮಿಬ್ಬರು ಇಷ್ಟ ಪ್ರಕಾರ ಕಾರ್ತಿಕ್ನ ನಾನು ಲವ್ ಮಾಡಿದ್ದೆ. ಸೊ ಇತ್ತೀಚೆಗೆ ತುಂಬ ಚೆನ್ನಾಗಿದ್ವಿ, ಮದುವೆ ಮಾಡ್ಕೋಬೇಕಂತ ಇತ್ತೀಚೆಗೆ ಏನೂ ಗೊತ್ತಿಲ್ಲ ನನಗೆ ರೀಸನ್ನು. ಮತ್ತೆ 2-3 ವರ್ಷ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂದರು. ಅದಕ್ಕೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ತಾಯಿ ತಂದೆ ಅವ್ರು ಬೇಕಾದವರೆಲ್ಲ ಬಂದರು. ಅವ್ರಿಗೆ ಕರೆಸಿಬಿಟ್ಟು ಅವ್ರ ಫಾರ್ಮಾಲಿಟೀಸ್ ಏನಿದೆ ಮಾಡೋಣ ಅಂತ ಕರೆದಿದ್ದಕ್ಕೆ ಮತ್ತೆ ಸೊ ಅವರು ಬೋತ್ ಸೈಡಿಂದನೂ ಎಲ್ಲ ಬಂದರು. ಮತ್ತೆ ಅವ್ರಿಗೆ ವಿಚಾರಣೆ ಹುಡುಗಿನೇ ನಾನು ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡವರಲ್ಲಿ ಮತ್ತು ನಮ್ಮ ಕಾರ್ತಿಕ್ ಅವರನ್ನು ಅಂದಾಗ ಈಗ ಈ ಟೈಮ್ಗೆ ಏನೋ ಒಂದು ದೇವ್ರ ದಯದಿಂದ ಒಂದು ಫೈನಲೈಸ್ ಆಗಿದೆ. ಕಾರ್ತಿಕ್ ಒಪ್ಕೊಂಡಿದ್ದಾರೆ, ಮದುವೆ ಮಾಡ್ಕೊತೀನಿ ಅಂತ. ಈಗ ನಮ್ಮ ಠಾಣೆ ಮುಂದೆ ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ಪ್ರೆಸೆನ್ಸಲ್ಲಿ ಒಂದು ಮದುವೆ ಮಾಡಿದ್ವಿ. ಮೊದಲು ಮದುವೆ ಬೇಡ ಅಂದ ಕಾರ್ತಿಕ್ ಆಮೇಲೆ ಅಂಕಿತಾಳನ್ನ ಮದುವೆ ಆಗೋಕೆ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ತಡ ಮಾಡದೆ ಪಿಎಸ್ಐ ವೇಣುಗೋಪಾಲ್ ತಾವೇ ಪುರೋಹಿತರಾಗಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯನ್ನೇ ಮದುವೆ ಮನೆಯನ್ನಾಗಿ ಮಾಡಿ ವಿವಾಹ ಕಾರ್ಯ ನೆರವೇರಿಸಿದ್ದಾರೆ. ಪೊಲೀಸರೇ ಮುಂದೆ ನಿಂತು ಹಾರ ತಾಳಿ ತರಿಸಿ ಠಾಣೆ ಎದುರೇ ಇಬ್ಬರಿಗೂ ವಿವಾಹ ನಡೆಸಿಕೊಟ್ಟಿದ್ದಾರೆ. ಮಂತ್ರದ ಬದಲು ಆಕಾಶವೇ ಚಪ್ಪರ, ಪೊಲೀಸ್ ಠಾಣೆಯೇ ದೇವಾಲಯ, ಆತ್ಮವೇ ದೇವರು ಅಂತ ಸ್ವತಃ ಪಿಎಸ್ಐ ವೇಣುಗೋಪಾಲ್ ಯುವಕನಿಗೆ ಬುದ್ಧಿ ಮಾತು ಹೇಳಿ ಮುಂದೆ ನಿಂತು ಕಾರ್ತಿಕ್ ಕೈಯಲ್ಲಿ ಅಂಕಿತಾಗೆ ತಾಳಿ ಕಟ್ಟಿಸಿದ್ದಾರೆ. 6 ವರ್ಷಗಳಿಂದ ಪ್ರೀತಿ ಮಾಡಿದ್ದು ಇವಾಗ ಮದುವೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಅಂತಕ್ಕಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಎರಡೂ ಕಡೆಯ ಪೋಷಕರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಹುಡುಗನ ತಂದೆ ತಾಯಿಯವರು ಮದುವೆ ಬೇಕಾದರೆ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ಅವರೆಲ್ಲ ಬೇಕಾದರೂ ಬದುಕೊಳ್ಳಿ, ನಮ್ಮ ಮನೆ ಒಳಗಡೆ ಸೇರಿಸಲ್ಲ ಅಂತ ಹೇಳಿದಾಗ ಹುಡುಗಿ ಕಡೆಯವರು ನಮ್ಮ ಮಗಳನ್ನ ಇವನು ಕೊಡೋದಕ್ಕೆ ನಮಗೆ ಸಂಪೂರ್ಣ ಇಷ್ಟ ಇದೆ, ನಮ್ಮ ಮಗಳ ಇಷ್ಟನೇ ನಮ್ಮ ಇಷ್ಟ ಅಂತ ಹೇಳಿದ್ರ ಪರಿಣಾಮ ಕಾರ್ತಿಕ್ ಅವರು ಕೂಡ ತುಂಬ ಮನಸ್ಸಿನಿಂದ ಮಾತಿಗೆ ಗೌರವ ಕೊಟ್ಟು ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಂಪೂರ್ಣವಾಗಿ ಮನಸ್ಸಿದೆ ಅಂತ ಹೇಳಿ ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತೇ ಮದುವೆ ಆಗ್ತೀನಿ ಅಂತ ಇಬ್ಬರು ಒಪ್ಕೊಂಡಿದ್ದ ಪರಿಣಾಮ ನಮ್ಮ ಸಾಹೇಬರು ಅವರೇ ಮುಂದೆ ನಿಂತು ಕಾನೂನುಬದ್ಧವಾಗಿ ಇವರಿಗೆ ಇವತ್ತು ಮದುವೆ ಮಾಡಿಸಿದ್ದಾರೆ. ಸಡನ್ ಆಗಿ ನಡೆದ ಮದುವೆಗೆ ವಧುವರರ ಕೆಲ ಸಂಬಂಧಿಕರು, ಸಂಘಟನೆ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಪೊಲೀಸರೇ ಸಾಕ್ಷಿಯಾಗಿದ್ರು. ಮಂಗಳಮುಖಿ ಸಹ ಬಂದು ನವ ವಧುವರರಿಗೆ ದೃಷ್ಟಿ ತೆಗೆದು ಆಶೀರ್ವಾದ ಮಾಡಿದ್ರು. ಒಟ್ನಲ್ಲಿ ಪ್ರೇಮಿಗಳನ್ನ ಒಂದು ಮಾಡಿದ ಪೊಲೀಸರ ನಡೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.